ಒಂದು ನಿಮಿಷ, ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್, ನಾ ತಪ್ಪು ತಿಳ್ಕೊಬೇಡ್ರಿ. ಈಗ ಒಂದು ಮಾತು ಹೇಳಿದ್ರೆ, ನಮ್ಮ ಜಿಲ್ಲೆ ಒಬ್ಬರು ಸಚಿವರು ಒಣ ಬೇಸಾಯಿಗೆ 24 ಲಕ್ಷ, ನೀರಾವರಿಗೆ 40,000 ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದ್ರಾಗ ನಾವು ಇಬ್ಬರೇ ಸಚಿವರು ಅದೀನಿ, ನಾನು ಅದೀನೋ ಬೇರೆಯವ್ರು ಅದಾರ? ಅದು ಒಂದೇ ಕ್ಲಾರಿಫಿಕೇಶನ್. ಯಾರೇ ಹಿಂದಿನ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ ನಮ್ಮ ಸರ್ಕಾರ ಇಲ್ಲಿ ಅವ್ರಿಗೆ ರೆಕಾರ್ಡ್ ತೆಗಸ್ ನೋಡ್ರಿ. ಯಾರು ಶಿವಾನಂದ ಪಾಟೀಲ್ರಿಗೆ ಏನ್ ಆಗ್ಬೇಕಾಗಿತ್ತು ಅಂದ್ರೆ MB ಪಾಟೀಲ್ ಹೆಸರು ಯಾಕೆ ಹೇಳಿಲ್ಲ ಅಂತ ಅವ್ರಿಗೆ ಇಲ್ಲ, ನನಗಿಲ್ಲ. ಒಂದ್ ನಿಮಿಷ, ನೀವು ರೆಕಾರ್ಡ್ ನಲ್ಲಿ ಇನ್ನ ತಗ್ಸು ಈಗ ಸದ್ಯ ಇಲ್ಲ. ಶಿವಾನಂದ ಪಾಟೀಲ್ರೆ, ನೀವು JT ಪಾಟೀಲ್ ನೀವು ಹೇಳ್ಯಾರತ್ರ ಹೇಳಿಲ್ಲ, ಕರೆಕ್ಟ್ ಅಷ್ಟೇ ಬೇಕು. ಶಿವಾನಂದ ಪಾಟೀಲ್ ಹೇಳ್ಯಾರ್ತಿಲ್ಲ ಅಂದಿನಿ. ನಮ್ ಜಿಲ್ಲೆ ಒಬ್ರು ಸಚಿವ, ನೀವ್ ಯಾಕೆ ಗಾಬರಿ ಆಗಿರ? ಹೌದು, ಜಿಲ್ಲೆ ಸಚಿವರು ಅವ್ರು ಅದಾರ, ನೀವು ಅದೀರಿ. ಅದೇನೇ ನಾನು ಹೇಳ್ದೆ ನಿಮ್ಗೆ ಅಷ್ಟೇ. ನೋಡ್ರಿ, ಅದನ್ನು ಹೇಳುದಿಲ್ಲ, ಇದನ್ನು ಹೇಳುದಿಲ್ಲ, ನೀವು ಯಾವುದೂ ಹೇಳುದಿಲ್ಲ. ಅದು ನೋಡೋಣ, ಕೊಡ್ರ ಅಂತ ಹೇಳುದಿಲ್ಲ, ಬ್ಯಾಡ ಅಂತ ಹೇಳುದಿಲ್ಲ. ಈಗ ಯಾಕಂದ್ರೆ ಏನಾಗ್ಬಿಟ್ಟದೆ, ನಾವೇನು ಅವ್ರಿಗೆ ಕಲ್ಪನೆ ಶಿವಾನಂದ ಪಾಟೀಲ್ರಿಗೆ ಏನಂದ್ರೆ MB ಪಾಟೀಲ್ ವಿರುದ್ಧ ಏನು ಮಾತಾಡೋದಿಲ್ಲ ಯತ್ನ ಆಗ್ತಾರೆ. ನಾ ಯಾವ ಸಂದರ್ಭದಲ್ಲಿ ಅದು ಯಡಿಯೂರಪ್ಪನವರೇ ಬಜೆಟ್ನಾಗ ರೊಕ್ಕ ಕೊಟ್ಟಿರ್ಲಿಲ್ಲ, ಅವಾಗ ಅವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ. ಕಾರಜೋಳವರು ಮುಂಜಾನೆ 6ಕ್ಕೆ ಓಡಿ ಹೋದ್ರು ಯಡಿಯೂರಪ್ಪನ ಮನೆಗೆ. ಏನೂ ರೊಕ್ಕ ಕೊಟ್ಟಿಲ್ರಿ, ನಾಳೆ ಬಸನಗೌಡ ಮೈ ಮ್ಯಾಗ ಬೀಳ್ತಾನ್ರಿ, ಚರಂತಿ ಮಠರ ಮೈ ಮ್ಯಾಗ ಬೀಳ್ತಾರ್ರಿ, ನಮ್ಮ ಅಭಯ ಪಾಟೀಲ್ ಇದ್ದವತ್ತು. ಮರುದಿವ್ಸ 6ಕ್ಕೆ ಹೋಗಿ ಸುಮ್ಮನೆ ಮರುದಿವ್ಸ ಬಂದು ನಿನ್ನೆ ಒಂದು ನಾನು ನೆನಪಾರಿನಿ, ಈ ಸಲ ನಾ 10,000 ಕೋಟಿ ಕೊಡ್ತೀನಿ, ಅದು ಬೇಕೆ, ಅದೇನು ಕೊಡಲಿಲ್ಲ, ಕಿಸಿಲಿಲ್ಲ. ಹಿಂಗೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾ ಜನಪ್ರತಿನಿಧಿಗಳ ವಿನಂತಿ ಮಾಡ್ಕೋತೀನಿ, ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ? ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ, ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಗ್ಧ ಜನ ನಮ್ಮನ್ನು ಓಟ್ ಹಾಕಿ ಕಳಿಸಿರ್ತಾರೆ. ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನ ಹೊಗಳಿ ನಾವೇನೋ ಮಂತ್ರಿ ಆಗಬೇಕು. 1 ಮಿನಿಟ್ ರೀ ವಿಠಲ್ ಅವರ, ಸುಮ್ಕೊಂಡ್ರೆ ಪಾಪ ನೀವು ಆರಾಮಿರ್ರಿ, ಯಾಕೆ ಸುಮ್ಮನೆ ತಲೆ ಕಟ್ಕೋತೀರಿ? ಪಾಪ ನೀವು ಒಳ್ಳೆಯವ್ರದೀರಿ, ಅದ್ರೇನು ಮಾಡೋದು? ಕೆಟ್ಟಿದ್ರಾಗ ಹೋಗಿ ಸೇರಿಬಿಟ್ರಿ. ಈಗ ಕುಂಡ್ರದು ಹೌದು ಅನ್ನೋರೊಳಗೆ ಹೌದು ಅನ್ಬೇಕು, ಇಲ್ಲ ಅನ್ನೋದ್ರಾಗ ಇಲ್ಲ ಅನ್ಬೇಕು. ಮತ್ತು ಹೊರತಿ ರೇವಣ ಸಿದ್ದೇಶ್ವರ ನೀರಾವರಿ ಟೆಂಡರ್ ಕರೆದೈತಿ ನಮ್ಮ ಸರ್ಕಾರ. ರೇವಣ ಸಿದ್ದೇಶ್ವರ ಕರೆದಿದ್ದು ಬೊಮ್ಮಾಯಿ ಸರ್ಕಾರ, ನಿಮ್ಮದಲ್ಲ. ನಾನೇ ಅದರ ಸಭೆಯಲ್ಲಿ ಭಾಗವಹಿಸಿದ್ದೆ, ನಿಮ್ಮ ಯಶವಂತರಾಗೌಡ್ರಿರ್ಬೇಕಾದ್ರೆ ಕೇಳ್ರಿ. ರೇವಣ ಸಿದ್ದೇಶ್ವರ ಕರೆದವ್ರು ಯಾರು? ಗೋವಿಂದ ಕಾರಜೋಳರು ನೀರಾವರಿ ಮಂತ್ರಿ ಇದ್ರು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ರು, ನಾ ಬಿಜಾಪುರ MLA ಇದ್ದೆ. ನೀವು ಅವಾಗ ಪಾಪ ನಿಮ್ಗೆ ಟಿಕೆಟ್ 19 ಕೆರೆ ತುಂಬುವಂತ ಕಾರ್ಯಕ್ರಮ ಯಾರು ಮಾಡ್ಯಾರ್ರಿ? 19 ಕೆರೆ ತುಂಬಿಲ್ರಿ MB ಪಾಟೀಲ್ರು. ನಾವು ನಿಮ್ಮಂಗೆ ಆ ಕಡೆ ಇಲ್ಲ, ಮಾಡಿದವ್ರು ಮಾಡ್ಯಾರ ಹೇಳ್ತೀವಿ. MB ಪಾಟೀಲ್ರಿದ್ದಾಗ ಸ್ವಲ್ಪ ಕೆರೆ 108 ಕೆರೆ ತುಂಬುವಂತ ಕೆಲಸ ಆಗಿದೆ, ಆಗಿಲ್ಲ ಅಂತ ಹೇಳಿ ನಾ ಹೇಳುದಿಲ್ಲ ಅಧ್ಯಕ್ಷರೇ. ಆದ್ರೆ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ರೆ ಆಗಲೇ ಮತ್ತೆ ನೀವು ಮಾತಾಡಲಿಲ್ಲಲ್ರಿ JT ಪಾಟೀಲ್. ಇಂಥ ಅದ್ಭುತ ಬಜೆಟ್ ಕೊಟ್ಟಾರ ಮುಖ್ಯಮಂತ್ರಿಗಳು, ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ಯಾರ ಅಂತ ಹೇಳಿ ನೀವು ಮಾತಾಡ್ಬಿಟ್ರೆ ಕೇಳ್ರಿ. ನಿಮ್ಮ ಸರ್ಕಾರದೊಳಗನ ಮುರುಗೇಶ್ ನಿರಾಣಿ ಅವರು, ಕಾರಜೋಳ ಅವರು 40 ಲಕ್ಷ ರೂಪಾಯಿ ಕೊಡಿಸ್ತೀವಿ, ಅದಕ್ಕಿಂತ ಹೆಚ್ಚು ಕೊಡಬೇಕಂತ ತಿಳ್ಕೊಂಡು ಬಂದು DC ಮಾತಾಡಿದ್ದಾರೆ. ನೀವು ನೀವು 24 ಲಕ್ಷ ಮಾಡಿದಿರಿ. ನೀವಿಬ್ರು ತಲೆ ತುಂಬಿ ನಮ್ಮ ಸರ್ಕಾರ ಬಂದ್ರೆ ಭಾಳ ಕೊಡಿಸ್ತೀವಿ MB ಪಾಟೀಲ್ರು JT ಪಾಟೀಲ್ರು ಕೂಡಿ ಹೇಳಿ. ಈಗ ಯಾವ್ದ್ರಿ ಅದು? ಈಗ ಅದೇ ಭೂ ಸ್ವಾಧೀನತೆ ಏನ್ ಹೇಳ್ತೀರಿ? ಮೊನ್ನೆ ಬಾಗಲಕೋಟ್ನಾಗ ಹೋರಾಟ ಮಾಡಿದ್ರಿ ನೀವು, ಎಲ್ಲರೂ ಮಾಡ್ಯಾರ. ಬೆಳಗಾವಿದಾಗ ಆಯ್ತು, ಬೆಳಗಾವಿದಾಗ ಆದ್ಮ್ಯಾಗ ಸಂತ್ರಸ್ತರು ಮಾಡಿದ್ದಾರೆ ಹೋರಾಟ. ಸಂತ್ರಸ್ತರು ಓಟ್ ಹಾಕ್ತಾರೆ, ನಾವು MLA ಆಗ್ಲಕತ್ತೀವಿ. ಬೇಡಿಕೆ ಇದೆ 50 ಲಕ್ಷ 40 ಲಕ್ಷ ಅಧ್ಯಕ್ಷರೇ. ಇಬ್ರು ಹೇಳಿ JT ಪಾಟೀಲ್ರು ಒಬ್ಬ ಒಳ್ಳೆಯ ರಾಜಕಾರಣಿಗಳು, ಅದ್ರ ಬಗ್ಗೆ ನಾವೇನು ಅವ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಇಷ್ಟೇ ನಾವು ವಿನಂತಿ ಮಾಡ್ಕೋದು, ಉತ್ತರ ಕರ್ನಾಟಕದ ನಮ್ಮ ಜನಪ್ರತಿನಿಧಿಗಳಿಗೆ ನೀವು ಬಾಯಿ ಮುಚ್ಕೊಂಡು ಸುಮ್ ಕೂತ್ರೆ ಯಾರು ಕೇಳೋದಿಲ್ಲ. ಇವಾಗ ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಕೂಡಿ ಪತ್ರ ಬರೀರಿ. ಉತ್ತರ ಕರ್ನಾಟಕ ಮುಳುಗಡೆ ಹೋರಾಟ ಪ್ರಾರಂಭ ಮಾಡಿದ್ದ ನಾ ಮೊದಲನೇ ಸರಿ MLA ಇದ್ದಾಗ. ಅದು ನೋಡ್ರಿ, ನಮಗೂ ಗೊತ್ತಿದೆ. ಎಲ್ಲರ ಬಯೋಡೇಟಾದಾಗ ಕೃಷ್ಣಾಗೆ ಹೌದಲ್ರಿ, ಆಮರಣ ಉಪವಾಸ ನಮ್ಮ ಎಲ್ಲರ ಬಯೋಡೇಟಾದಾಗ ಅದಾವ. ಆದ್ರೆ ಇವತ್ತು ನೀವು
ಬಜೆಟ್ನಲ್ಲಿ ಕೃಷ್ಣಗೆ ಏನೂ ಹಣ ಇಟ್ಟಲಿಲ್ಲ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ. ಇದಕ್ಕಿಂತ ದುರಂತ ಏನಾಗಬೇಕು ಅಧ್ಯಕ್ಷರೇ? ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ರ 2 ಕಣ್ಣುಗಳ ಹೇಳ್ತಾರೆ. ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣಾಗಿ